ರಾಮದಾಸ್ ಮಹಾರಾಜ್ ಹಿಂಗ್ ಮಾಡಿದ ಕೂಡ ಇವ್ರು ಬಿಟ್ಟು ಕಲ್ಯಾಣ ಸ್ವಾಮಿ ಕಡೆ ಹೋಗು, ಅವನು ಹಿಂಗೆ ಮಾಡಿ, ಉದ್ದವ್ ಕಡೆ ಹೋಗು, ಅವನು ಹಿಂಗೆ ಮಾಡಿ. ಇಷ್ಟು ಮಾಡಿದ ಕೂಡ ದತ್ತಾತ್ರೇಯರಿಗೆ ಆನಂದ ಆಗಿಬಿಟ್ಟು ಮಲಗಿಸಿ ದತ್ತಾತ್ರೇಯರಿಗೆ ತಮ್ಮ ನಿಜ ರೂಪದ ದರ್ಶನ ಕೊಟ್ಬಿಟ್ರು. ಅಂತ ಸಾಕ್ಷಾತ್ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಧಕ್ಕಂತ ಬೆಳಕು ಹೋಯ್ತು. ದತ್ತಾತ್ರೇಯ ನಿಂತು ಬಿಟ್ಟಾರೆ. ನಿಂತು ಕೂಡಲೇ ಸಾಕಾಗಿ ನಮಸ್ಕಾರ ಹಾಕಿದ್ರು ಸಮರ್ಥ. ಹಾಕಿದ ಕೂಡಲೇ ಏನಪ್ಪ ರಾಮದಾಸ, ಏನ್ ಈ ಧರ್ಮ ಸಂಸ್ಥಾಪನಾ ಕಾರ್ಯಕ್ಕಾಗಿ ಅವತಾರ ತಂದ್ಕೊಂಡಿಲ್ಲ, ಅದನ್ನ ಶಿಸ್ತಾಗಿ ಮಾಡ್ಕೊಂಡು ಕೂಡಲೇ ಸಮರ್ಥನಂದ್ರು ರಾಮನ ಆಜ್ಞೆನೇ ನಿಮ್ಮ ಆಜ್ಞೆ ಅಂದ್ಕೂಡಲೇ ದರ್ಶನ ಕೊಟ್ರು. ಇದ್ರ ನಡು ನಿಮಗೆ ಒಂದಿದ್ದು ಹೇಳ್ತಾರೆ, 25 ಕೋಮಡಿಗಳನ್ನು ಮೊದಲು ಕಟ್ ಮಾಡಿ ಹಾಕಂತೀವಿ. ಭಗವಂತನ ದರ್ಶನ ಆಗ್ಬೇಕಾದ್ರೆ 25 ತತ್ವಗಳು, 25 ತತ್ವ, 25 ತತ್ವಗಳನ್ನ ವಿಂಗಡನ ಮಾಡಬೇಕು. ಅದನ್ನ ಆ ತತ್ವದೊಳಗೆ ನಾ ಇಲ್ಲ ಅಂತ ಕಡಿಮೆ ಮಾಡಬೇಕು. ಆಮೇಲೆ 6 ಗುರಿ ಹಾಕಂದ್ರು. 6 ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ 6 ಗುಣಗಳನ್ನ ಪೂರ್ಣ ಏನಪ್ಪಾ ಅಂದ್ರೆ ಆಹುತಿ ಮಾಡಬೇಕು. ಆಮೇಲೆ ಅಂದ್ರು ತೀರ್ಮೂಲೆ ಸತ್ವ, ರಜ, ತಮ ಅನ್ನುವಂತ 3 ಗುಣಗಳನ್ನು ನಾವು ಆಹುತಿ ಹಾಕಬೇಕು. ಇಷ್ಟಾದ್ರೂ ಆಗಲಿಲ್ಲ. ಆಕಿ ಬಿಬಿ ಅಂದ್ರೆ ಯಾರು? ಮಾಯೆ, ಮೂಲ ಮಾಯೆ. ಕೊನೆಗೆ ಅಹಂಕಾರ ಅನ್ನುವಂತ ಕ್ವಾಣ ಏನದಲ್ಲ, ಆ ಅಹಂಕಾರ ಅನ್ನುವಂತ ಕ್ವಾಣ ಏನ್ ಯಾವಾಗ ನಮ್ಮ ಅಹಂಕಾರ ಸಂಪೂರ್ಣ ಅಳಿತಲ್ಲ, ಭಗವಂತನ ದರ್ಶನ ಆ ಕ್ಷಣದೊಳಗೆ ಆಗ್ತದೆ. ಒಬ್ಬರ ಕುಮಾರಿ ಭಗವಂತ ಸುಮ್ಮನೆ ದರ್ಶನ ಕೊಡೋದ್ರೆ ಇಷ್ಟೆಲ್ಲ ಆಹುತಿ ಮಾಡ್ಬೇಕಾಗ್ತದೆ. ಒಂದು ಹಾಡ ಹಾಡಿದ್ರೆ ನಮಗೆ ಅಹಂಕಾರ ಬಂದ್ಬಿಡ್ತದೆ. ನನ್ನಂತ ಚಂದ ಒಂದಿಷ್ಟು ಕೀರ್ತ ಹೇಳಿದ್ರೆ ಸಾಕು, ನಮ್ಮನ್ನ ಕೀರ್ತ ಯಾರು ಹೇಳ್ತಾರ? ಕೀರ್ತ ಮುಗಿಸ್ಕೊಳ್ಳಿ ಯಾರನ್ನ ಹೊಗಳ್ತಾರೆ ಅಂತ ಚಿಂತೆ ನಮ್ಮಂತವ್ರಿಗೆ ಇರೋದು. ಏನು ಶಗಣಲ್ಲ, ಏನ್ ಕೀರ್ತ ಹೇಳಿಲ್ಲ ಅದು ಕೂಡ ಇವತ್ತು ಮಾಡಿದ ಸೇವಾ ಫಲ ಆದಂಗ. ಯಾರು ಸುಮ್ ಕೂತ್ ಬಿಟ್ಟಂದ್ರೆ ಏನು ಇವೆಲ್ಲ ಒಳಗಿನ ಹೋಗ್ಬೇಕಂತಾರು. ಸೇವಾ ಮಾಡಿದ ಕೂಡ ನನ್ನಷ್ಟು ಯಾರು ಸೇವಾ ಮಾಡ್ಯ, ಪ್ರವಚನ ಹೇಳಿದ ಕೂಡ ನನ್ನಷ್ಟು ಯಾರು ಪ್ರವಚನ ಮಾಡ್ಯ, ತಬಲಾ ಬಾರಿಸಿದ ಕೂಡ ನನ್ನಂಗೆ, ಬೇಟೆ ಬಾರಿಸಿದ ಕೂಡ ಆಹಾ ನನ್ನಟ್ಲ ಯಾರಿಗೆ ಗೊತ್ತ. ಎಲ್ಲರೂ ನನ್ನಟ್ಟು ಅನ್ಕೋತ ನಿನ್ನ ಇಷ್ಟಿದ್ದಾಗ ಇಲ್ಲೇ ಕೊಡುತ್ತ. ನಾನು ಇಷ್ಟು ಬರ್ಬೇಕಾಗ್ತದ್ರೆ ನೀ ಎಲ್ಲ ಹಾಕ್ಬೇಕು. ಹಂಗೆ ದತ್ತಾತ್ರೇಯರು ದರ್ಶನ ಕೊಡ್ತಾರೆ. ಸಮರ್ಥ ಅಂತಾರೆ, ಹೌದು ನಾನು ಈಗ ಬಂದು ಕೂತೀನಿ, ನನಗೆ ದರ್ಶನ ಕೊಟ್ಟು ನೀವು ಪಾಪ 12 ವರ್ಷದಿಂದ ಕೂತಿದ್ದು ಬ್ರಾಹ್ಮಣಗಳು, ಅವ್ರಿಗೆ ದರ್ಶನ ಕೊಡೋದು ಚೂರಿ ತಗೊಂಡವ್ರು ಬೆನ್ನ ತೋರಿಸೋದಂದ್ರೆ ಈ ದೊಡ್ಡವ್ರು ಚಲೋ ಅನ್ನಿಸ್ತಾರ ಅಂತ ಕೇಳಿದ್ರು. ದೊಡ್ಡವ್ರು ನೀವು, ದೇವರು 12 ವರ್ಷದಿಂದ ಪಾಪ ಕೂತಾರವ್ರು ನಿಮ್ಮ ದರ್ಶನಕ್ಕಾಗಿ. ಅವ್ರನ್ನ ಹಂಗ ಬೆನ್ನ ಚೂರಿ ತಗೊಂಡು ಬೆನ್ನ ಹಚ್ಚಿದ್ರಿ. ದಿಕ್ಕಾಪಾಲಿ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ, ಹಂಗ ಹೋಗ್ಬಿಟ್ಟಾರೆ. ಇದು ನಿಮಗೆ ಚಲೋ ಅನ್ನಿಸ್ತದ ಅಂತ ಕೇಳಿ. ಈಗ ನಾವು ಅಂತೇವೆ ದೊಡ್ಡವಾಗಿ ಹೋಗ್ಬಾರ, ಈಗ ಚಲೋ ಅನ್ನಿಸ್ತದ ಹಂಗೆ ರಗಡ್ ಏನಪ್ಪಾ ಅಂದ್ರೆ 3-4 ಮಕ್ಕಳನ್ನ ಹಡ್ದಿ ದೊಡ್ಡ ಸಂಸಾರ ಮಾಡ್ಕೊಂಡು ಕೂತಿ ಏನ ಮೂತಿ ಶರಗ್ ಹಾಕೊಂಡು ಹೇಳಿಕಂತೀರ, ಈ ಚಲೋ ಅನ್ನಿಸ್ತದ. ಹಂಗ 12 ವರ್ಷ ಕೂತಿದ್ರ ಪಾಪ ಅಂದ್ಕೂಡಲೇ ಅವ್ರಂತ ಪಾತ್ರತಾ ಇಲ್ಲ ಅಂತಂದ್ರ ರಾಮದಾಸ. ಅವ್ರಂತ ಪಾತ್ರತಾ ಭಗವಂತನ ದರ್ಶನಕ್ಕೆ ಪಾತ್ರತಾ ಬೇಕಾಗ್ತದ. ಪಾತ್ರತಾ ಇಲ್ಲ ದರ್ಶನ ಆಗ್ತದೆ. ಲಗ್ನ ಆಗ್ಬೇಕಾದ್ರೆ ಪಾತ್ರತಾ ಬೇಕಾಗ್ತದ. ಹೌದಂತೀರ ನೀವು? ಹೆಂಡತಿ ಹೆಸರು ಹೇಳಿಕ್ಕೆ ನಾಚ್ಕೊಳ ಅಂತ ಅವ್ರಿಗೆ ಹೆಂಗ ಪಾತ್ರತಾ ಅನ್ಬೇಕು ಅನ್ಲಿಕ್ಕೆ ಬರ್ತದ.
ನೀ ದುಡ್ಕೊಂಡು ಮಾಡ ಅಡಿಗೆ ಮಾಡ್ತಾರೋ ಹೆಂಗ್ ಪಾತ್ರತಾ ಅಂತ ಅಲ್ಲಿಗೆ ಬರ್ತದ. ಪಾತ್ರತಾ ಪ್ರತಿಯೊಂದಕ್ಕೂ ಪಾತ್ರತಾ ಅದ. ಭಗವಂತನ ದರ್ಶನ ಆಗ್ಬೇಕಾದ್ರೆ 10 ಮಂದಿಗೆ ಪಾತ್ರತಾ ಇಲ್ಲ. ನೀ ಪಾತ್ರತಾ ಅದ, ನಿನಗೆ ಪಾತ್ರತಾ ಅದ. ಮತ್ತೆ ಕಲ್ಯಾಣ ಸ್ವಾಮಿ ಯಾಕೆ ಓಡ್ಲಿಲ್ಲ, ಉದ್ಧವ ಗೋಸ್ವಾಮಿ ಯಾಕೆ ಓಡ್ಲಿಲ್ಲ? ನೀವೆಲ್ಲರೂ ಪಾತ್ರತಾ ಅದ ನಿಮಗೆ.